ಇನ್ನು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇರುವ ಜೋಗ ಜಲಪಾತ, ಧುಮ್ಮಿಕ್ಕಿ ಹರಿತಾ ಇರೋ ವಿಶ್ವವಿಖ್ಯಾತ ಜೋಗ ಜಲಪಾತ, ಬಂಡೆಗಳ ಮಧ್ಯೆ ಕ್ಷೀರ ಸಾಗರದಂತೆ ಫಾಲ್ಸ್ನ ನೀರು ಹರಿತಾ ಇದೆ. ರಾಜ ರಾಣಿ ರೋರರ್ ರಾಕೆಟ್ ನರ್ತನಕ್ಕೆ ಜನ ಫಿದಾ ಆಗಿದ್ದಾರೆ. ಅಂದ್ರೆ ಈ 4 ಫಾಲ್ಸ್ ಅಲ್ಲಿ ಇರುವಂತದ್ದು, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಬೇರೆ ಬೇರೆ ಫಾಲ್ಸ್ಗಳ ನಿರ್ಮಾಣ ಕೂಡ ಆಗಿದೆ. ಜಲಪಾತದ ವೈಭವ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಆಗಮಿಸ್ತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಜೋಗ ವೀಕ್ಷಣೆಗೆ ಬರ್ತಾ ಇದ್ದಾರೆ ಸಾವಿರಾರು ಪ್ರವಾಸಿಗರು. ರಾಜ ರಾಣಿ ರೋರರ್ ರಾಕೆಟ್ ಅಂತ ಹೇಳಿ ಆ 4 ಝರಿಗಳೇನು ಹರಿತಾ ಇದ್ದಾವಲ್ಲ, 4 ಫಾಲ್ಸ್ಗಳೇನಿದಾವಲ್ಲ, ಸೊ ಅದನ್ನ ಕರೀತಾರೆ. ಆದರೆ ಈ ಸಲ ಶರಾವತಿ ನದಿಯಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ, ಉತ್ತಮ ಮಳೆ ಆ ಭಾಗದಲ್ಲಿ ಆಗಿರೋದ್ರಿಂದ ಬೇರೆ ಬೇರೆ ಜಲಪಾತಗಳು ಕೂಡ, ಬೇರೆ ಬೇರೆ ನೀರಿನ ಝರಿಗಳು ಕೂಡ ಅಲ್ಲಿ ನಿರ್ಮಾಣ ಆಗಿವೆ. ಅಲ್ಲೇ ಹೋಗೋದೀಗ ಅಲ್ಲೇ ಹೋಗೋದೀಗ ಅಲ್ಲಿ ಒಂದು ಸ್ವಲ್ಪ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.